ಇವತ್ತು ಭಾಳ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಭಾಳ ರಾಜಾರೋಷವಾಗಿ ಮಾತಾಡ್ತಿದ್ರು. ನಮ್ಮ ಸರ್ಕಾರ ಬಂದರೆ ನಾವು 2A ಕೊಡ್ತೀವಿ ನೇರವಾಗಿ. 2A ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ 2Aದಲ್ಲಿ ಏನು ಸಮಸ್ಯೆ ಇದೆ ಅಂದರೆ 104 ಜಾತಿ ಇವೆ. ಅಲ್ಲಿ ಹಾಲಮತ ಭಾಳಷ್ಟು ಮೇಜರ್ ಗಾಣಿಗ ಸಮಾಜ ಎಲ್ಲರೂ ಅದಾರೆ. ಅವ್ರಿಗೆ ಸಿಕ್ಕಂಥ ಪಾಲನ್ನು ನಾವು ಕಸುವಲಿಕ್ಕೆ ತಯಾರಿಲ್ಲ. ಏನು ನಮಗೇ ಪ್ರತ್ಯೇಕವಾಗಿ 4% ಏನು ಕೊಟ್ಟಿದ್ದಾರೆ. ಇವತ್ತೇನು ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನೋಂಥದ್ದು ಏನು ನಿರ್ಣಯ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತಿಲ್ಲ ನಾಳೆ, ಅದು ಅಸಂವಿಧಾನಾತ್ಮಕ ಧರ್ಮ ಆಧಾರಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಅಸಂವಿಧಾನಕ್ಕೆ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ 4% ಏನು ಕೊಟ್ಟರೆ ಅದನ್ನೇ ನಾವು ಕೊಡ್ರಿ ಅನ್ನೋಂಥದ್ದು ನಮ್ಮ ಒಂದು ಹೋರಾಟ. ಇಲ್ಲ ಕಾಂಗ್ರೆಸ್ನ ಶಾಸಕರು ರಾಜಾರೋಷವಾಗಿ ಹೇಳಿದ್ರು ನಾವು 2Aದಾಗೆ ಸೇರಿಸ್ತೀವಿ ಅಂತೇಳಿ. ಆಯ್ತಪ್ಪ, ನೀವು 2Aದಾಗೆ ಸೇರಿಸೋ ಮಾಡಿರಿ ಅಂತ ಹೇಳಿದೀವಿ. ಆದರೆ ಈಗ ಅಧಿವೇಶನ ಚಾಲೂ ಆದ್ಮೇಲೆ ಎಂದೂ ಅವ್ರೇನು ಚಕಾರಿ ಎತ್ತಿಲ್ಲ. ಮೊನ್ನೆನೂ ನಾವು ಬೆಳಗಾವಿಯಲ್ಲಿ ಸಹ ಯಾವುದೇ ರೀತಿಯಿಂದ ಸ್ಪಷ್ಟ ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಭರವಸೆ ಸಿಗಲಿಲ್ಲ. ನಿರಂತರವಾಗಿ ನಮ್ಮ ಗುರುಗಳು ಇವತ್ತು ಲಿಂಗ ಪೂಜೆ ಮತ್ತು ಸಂಘಟನೆ ಹೊಸ ಶಿವಮೊಗ್ಗ ಭಾಗದಲ್ಲಿ ಪಂಚಮಸಾಲಿ ಸಮುದಾಯ ಭಾಳ ಕಡಿಮೆ ಇದೆ. ಇಲ್ಲಿ ಮಲೆಗೌಡರು ಒಂದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮಲೆಗೌಡರು ನಮ್ಮದೇ ಒಂದು ಭಾಗ. ಮಲೆಗೌಡರು ಅಂದರೆ ಒಂದು ಕಾಲದಲ್ಲಿ ಬೆಳಗಾವಿ ಆ ಭಾಗದಿಂದಲೇ ಇಲ್ಲಿ ಬಂದ ಶಿವಪ್ಪ ನಾಯಕರೇನು ಇಲ್ಲಿ ದೊಡ್ಡ ಒಂದು ಅವ್ರ ಹೆಸರಿದೆ. ಅದು ಸಹ ಪಂಚಮಸಾಲಿ ಸಮುದಾಯದವರು. ಯಾಕಂದ್ರೆ ಅಲ್ಲಿಯೂ ನಾಯಕರು ಇರ್ತಿದ್ದಾರೆ ಹುಕ್ಕೇರಿ ಭಾಗದ. ಅಂದರೆ ಶಿವಪ್ಪ ನಾಯಕರು ಅಲ್ಲಿಂದ ಅವರ ಒಂದು ರಾಜಮಂಥನ ಏನಿತ್ತು, ಅವರೆಲ್ಲ ಕೆಳದಿ ಚೆನ್ನಮ್ಮ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಇವೆಲ್ಲ ದೊಡ್ಡ ಇತಿಹಾಸ ಇದ್ದಂಥವ್ರು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಗನಿಗೆ ರಕ್ಷಣೆ ಕೊಟ್ಟಂಥವ್ರು. ಇಂಥ ಒಂದು ಇತಿಹಾಸವುಳ್ಳಂಥ ದೇಶದ ವ್ಯವಸ್ಥೆಯಲ್ಲಿ ಪ್ರಥಮ ಸ್ವಾತಂತ್ರ್ಯ ಮಹಿಳಾ ಹೋರಾಟಗಾರ್ತಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಮ್ಮ ಸಮಾಜದವರು. ಈ ಜಗತ್ತಿನಲ್ಲಿ ಮೊದಲು ಮಹಿಳಾ ಸೈನ್ಯವನ್ನು ಕಟ್ಟಿದವರು ಬೆಳವಡಿ ಮಲ್ಲಮ್ಮನವರು. ಅವರು ನಮ್ಮ ಸಮಾಜದ ಮಹಾರಾಣಿ ಅಂತ. ಅದರಲ್ಲಿ ಎಲ್ಲ ಸಮುದಾಯದಲ್ಲಿಯೂ ಬಡವರಿದ್ದಾರೆ. ಬಡವರಿಗೆ ಅಟ್ಟೆ ಮೀಸಲಾತಿ ಕೇಳ್ತಾರೆ. ಅದರ ಒಂದು ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಇಲ್ಲಿ ಒಂದು ನಮ್ಮ ಗುರುಗಳು ಇವತ್ತೇನು ಹೋರಾಟ ಮಾಡ್ತಾಯಿದ್ದಾರೆ. ಅದರ ಒಂದು ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಂದಿದ್ದೆ. ನಮ್ಮ ರಾಷ್ಟ್ರೀಯ ಪಂಚಸೇನಾ ಅಧ್ಯಕ್ಷರು ಡಾಕ್ಟರ್ BS ಪಾಟೀಲ್ ನಾವು ಎಲ್ಲರೂ ಕೂಡ ಬಂದಿದ್ದೀವಿ. ಸರ್ 4% ಸಿಗಬೇಕಾದ್ರೆ ಏನು ಸರ್ ಮತ್ತೆ ರೂಪುರೇಷೆ ಆಗಬೇಕು ಮತ್ತೆ ಸರ್? ಈಗ ಸರ್ಕಾರಗಳು ಬದಲಾಗ್ತಿದೆ, ಅಧಿವೇಶನ ಬಂದಿದೆ, ಆದರೂ ನಿಮ್ಮ ಮೀಸಲಾತಿ ಹೋರಾಟದ ಕಾವು ಸರ್ಕಾರಕ್ಕೆ ಮುಟ್ತಾ ಇಲ್ವಾ ಅಂತ? ಹೋರಾಟನೂ ನಿರೀಕ್ಷಿತ ಆಗಲಿಲ್ಲ. 4%ಗೆ ಸರ್ ಏನು ಮಾಡಬೇಕು ಸರ್? ಈಗ 4%ಗೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಕೇಸ್ ಮಾಡ್ಯಾರ ಕಾಂಗ್ರೆಸ್ನ ಒಬ್ಬ ಮುಖಂಡ, ಅದನ್ನು ತಗೊಂಡ್ಬಿಟ್ರೆ ಆಟೋಮೆಟಿಕಲಿ ಜಾರಿ ಆಗ್ತದೆ. ಅವಾಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಏನು ಅಫಿಡವಿಟ್ ಹಾಕಿದೆ, ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಇದನ್ನು ಈ ಕೇಸ್ ಇದು ಮಾಡೋದಿಲ್ಲ ಅಲ್ಲಿವರೆಗೆ ನಾವು ಕರ್ನಾಟಕದಲ್ಲಿ ಜಾರಿ ಮಾಡೋದಿಲ್ಲ ತಂದು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ. ಅದನ್ನು ಕಾಂಗ್ರೆಸ್ನ ಮುಖಂಡರು ಆ ವ್ಯಕ್ತಿಗೆ ಹೇಳಿ, ಅದು ಮುಸ್ಲಿಮರಿಗಂತೂ ಪ್ರತ್ಯೇಕ ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ. ಅದು ಸುಪ್ರೀಂ ಕೋರ್ಟ್ನಲ್ಲಿದೆ. ಅದು ಏನಾದರೂ ಇಲ್ಲ ಅನ್ನೋವಂಥದ್ದು ಜಜ್ಮೆಂಟ್ ಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ನಮ್ಮ ಎಲ್ಲ 2D ಒಕ್ಕಲಿಗರಿಗೆ ಸಿಗುವಂಥದ್ದು, ನಮಗೆ ಸಿಗುವಂಥದ್ದು, ಅಲ್ಲಿಂದ ಹಾಲಮತ ಸಮಾಜದ್ದು ಸಹಿತ ಅವ್ರಿಗೇನು ಇದು ST ಕೊಡಬೇಕಾಗಿದೆ ಅದು ಸೇರ್ತಂದ್ರೂ ನಮ್ಗೆ ಹಾಲಮತ ಸಮಾಜ STಗೆ ಹೋಗೋದ್ರಿಂದನೂ 2Aದಾಗೂ ನಮ್ಗೆ ಅಲ್ಲಿ ಅಕಾಮಿಡೇಟ್ ಮಾಡ್ಬೋದು. ಆ ಹೋರಾಟದ ಹಿನ್ನೆಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. 4% ಸಾಕಾಗತ್ತೆ ಸರ್?